ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ FA 4 ಅಂದರೆ ಸಾಧನಾ ಪರೀಕ್ಷೆ 4ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಭಾಳಷ್ಟು ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. FA ಮತ್ತು SA ಎಕ್ಸಾಮ್ 2025-26 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಇದನ್ನು ಒತ್ತಿದರೆ ಸಾಕು 10ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ FA 4ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ತಾವು ನೋಡ್ತೀರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡೋಣ ಈ ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂತ. ಸೊ ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಯುನಿಸೆಫ್ನ ಮೂಲ ಉದ್ದೇಶ ಅಂತ ಕೇಳಿದ್ದಾರೆ. A ಶಿಕ್ಷಣ ಮತ್ತು ಜ್ಞಾನದ ಪ್ರಸಾರ, B ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ, C ಬಡತನ ನಿರ್ಮೂಲನೆ, D ವಿಶ್ವಶಾಂತಿ ಮತ್ತು ಸುಭದ್ರತೆ. ಸೊ ದ ರೈಟ್ ಆನ್ಸರ್ ಈಸ್ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 2, ವಿಶ್ವ ಗ್ರಾಹಕರ ದಿನ ಅಂತ ಯಾವಾಗ ಆಚರಿಸ್ತೀವಿ? A ಡಿಸೆಂಬರ್ 10, B ಅಕ್ಟೋಬರ್ 24, C ಜೂನ್ 5, ಮಾರ್ಚ್ 15. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಾರ್ಚ್ 15ಕ್ಕೆ ವಿಶ್ವ ಗ್ರಾಹಕರ ದಿನ ಅಂತ ಆಚರಣೆಯನ್ನು ಮಾಡ್ತೀವಿ. ಮುಂದಿನ ಪ್ರಶ್ನೆ ಇತ್ತು, ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಬೆಂಗಳೂರನ್ನು ಸಿಲಿಕಾನ್ ಕಣಿವೆ ಅಂತ ಏಕೆ ಕರೀತಾರೆ ಅಂತ ಪ್ರಶ್ನೆ ಇದೆ. ಸೊ ದ ಆನ್ಸರ್ ಈಸ್ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಪ್ರಮುಖ ಕೇಂದ್ರವಾಗಿರೋದ್ರಿಂದ ಸೊ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಕಣಿವೆ ಅಂತಲೇ ಕರೆಯೋದು. 4ನೇ ಪ್ರಶ್ನೆ, ಟೆಲಿಶಾಪಿಂಗ್ ಎಂದರೇನು? ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಮನೆಯಲ್ಲೇ ಕುಳಿತು ವಸ್ತುಗಳನ್ನು ಕೊಳ್ಳೋ ಕ್ರಿಯೆಗೆ ಟೆಲಿಶಾಪಿಂಗ್ ಅಂತ ಕರಿತೀವಿ ಅಂತ ಬರೆದ್ರೆ ಸಾಕು. 2 ಅಂಕದ ಪ್ರಶ್ನೆಗಳು 2 ಇದ್ದಾವೆ. ಸೊ 4 ಪಾಯಿಂಟ್ಸ್ಗಳನ್ನು ಬರೀರಿ. ಫಸ್ಟ್ ಇತ್ತು, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು ಅಂತ ಕೇಳಿದ್ದಾರೆ. ಎಸ್, ಗೋವಾ ಭಾರತಕ್ಕೆ ಸೇರಲು ನಿರಂತರ ಚಳವಳಿ ಆರಂಭವಾಯಿತು. ಪೋರ್ಚುಗೀಸರಿಂದ ಚಳವಳಿ ದಮನ ಮಾಡುವ ಪ್ರಯತ್ನ ನಡೆಯಿತು. ಪೋರ್ಚುಗೀಸರು ಆಫ್ರಿಕಾ, ಯುರೋಪಿನಿಂದ ಹೆಚ್ಚಿನ ಸೈನ್ಯ ತರಿಸಿಕೊಂಡರು. ಸತ್ಯಾಗ್ರಹಿಗಳಿಂದ ಗೋವಾ ವಿಮೋಚನಾ ಹೋರಾಟ ತೀವ್ರಗೊಂಡಿತು. ಭಾರತ ಸೈನ್ಯ ಮಧ್ಯಪ್ರವೇಶಿಸಿ 1961ರಲ್ಲಿ ಗೋವಾ ವಶಪಡಿಸಿಕೊಂಡಿತು ಅಂತ ಬರೆದ್ರೆ ಸಾಕು. ಇನ್ನು ಇನ್ನೊಂದು ಕೇಳಿದರು, ಭದ್ರತಾ ಸಮಿತಿಯ ಖಾಯಂ ದೇಶಗಳನ್ನು ಹೆಸರಿಸಿರಿ. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಇದನ್ನು ನೆನಪಿಟ್ಕೊಡ್ರಿ, ARBFC ಅಂತ. ಇದು ಏನಪ್ಪ ಅಂತಂದರೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಖಾಯಂ ಸದಸ್ಯ ರಾಷ್ಟ್ರಗಳು. ಇದರ ಬದಲಾಗಿ ಇನ್ನೊಂದು ಪ್ರಶ್ನೆ ಕೇಳಿದರು, ಭಾರತ ಎದುರಿಸ್ತಕ್ಕಂಥ ಸಾಮಾಜಿಕ ಸವಾಲುಗಳಾವವು ಅಂತ ಕೇಳಿದರು. ಸೊ ಬಾಲಕಾರ್ಮಿಕತೆ ಬರ್ತದೆ, ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ವರದಕ್ಷಿಣೆ ಕಿರುಕುಳ, ಇವೆಲ್ಲ ಏನಪ್ಪ ಅಂದರೆ ಭಾರತ ಎದುರಿಸ್ತಕ್ಕಂಥ ಸಾಮಾಜಿಕ ಸವಾಲುಗಳ ಪಟ್ಟಿಯಲ್ಲಿ ಬರ್ತಾವೆ. ಇನ್ನು 3 ಅಂಕದ ಪ್ರಶ್ನೆಗಳು ಕೂಡ 2 ಇದ್ದಾವೆ. ಇವುಗಳನ್ನು ನೀವೇನು ಮಾಡಬೇಕು, 6 ವಾಕ್ಯಗಳಲ್ಲಿ ಅಥವಾ 6 ಪಾಯಿಂಟ್ಗಳಲ್ಲಿ ಬರೀಬೇಕು. ಪ್ರಶ್ನೆ 7, ಕೈಗಾರಿಕೆಗಳು ದೇಶದ ಕೆಲವೇ ಪ್ರದೇಶಗಳಲ್ಲಿ ಕೇಂದ್ರೀಕೃತಗೊಂಡಿರಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಕಚ್ಚಾ ವಸ್ತುಗಳ ಲಭ್ಯತೆ, ಮಾರುಕಟ್ಟೆ ಸೌಲಭ್ಯ, ಅಂದರೆ ಕೈಗಾರೀಕರಣದ ಸ್ಥಾನೀಕರಣದ ಅಂಶಗಳು ಅಂತ ಬರ್ತದಲ್ಲ, ಅದು ಇಂಪಾರ್ಟೆಂಟ್ ನೋಡಿ. ಅದೇ ಪ್ರಶ್ನೆ ಇದು ಉತ್ತರ ಇತ್ತು, ಕೈಗಾರೀಕರಣದ ಸ್ಥಾನೀಕರಣದ ಅಂಶಗಳು. ಇನ್ನು ಭೂಮಿಯ ಲಭ್ಯತೆ, ಶಕ್ತಿ ಸಂಪನ್ಮೂಲಗಳ ಲಭ್ಯತೆ, ಸಂಚಾರ ಸೌಲಭ್ಯ, ಬಂದರುಗಳ ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ ನಿಯಮಗಳು ಅಂತ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು ಪ್ರವಾಹಗಳು ಉಂಟಾಗಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಮುಖ್ಯವಾಗಿ ಅನಿಶ್ಚಿತ ಮಾನ್ಸೂನ್ ಮಳೆ ಬರ್ತದೆ, ಅತ್ಯಧಿಕ ಮಳೆ, ನದಿ ಪಾತ್ರಗಳಲ್ಲಿ ಹೂಳು ತುಂಬೋದು, ಆಣೆಕಟ್ಟು ಮತ್ತು ಅಡ್ಡಗಟ್ಟೆ ಹೊಡೆತ, ನದಿಯ ಪಾತ್ರದ ಬದಲಾವಣೆ, ಚಂಡಮಾರುತದಿಂದ ಉಂಟಾದ ಮಳೆ, ಸಮುದ್ರದ ಮಧ್ಯದಲ್ಲಿ ಸಂಭವಿಸುವ ಭೂಕಂಪ, ಅರಣ್ಯದ ನಾಶ, ಯೋಜನಾಬದ್ಧವಾಗಿ ನಿರ್ಮಿಸದ ಸೇತುವೆಗಳು, ಅಕ್ರಮವಾಗಿ ಭೂ ಬಳಕೆಯಲ್ಲಿ ಆಗ್ತಕ್ಕಂಥ ಬದಲಾವಣೆ, ಇವೆಲ್ಲ ಏನಾಗಿತ್ತಪ್ಪ ಅಂದರೆ ಪ್ರವಾಹಗಳು ಉಂಟಾಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಮುಖ್ಯ ಅಂಶಗಳು ಆಗಿತ್ತು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬರ್ತದೆ, ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿಗಿಂತ ಹೇಗೆ ಭಿನ್ನವಾಗಿದೆ? ಇಲ್ಲಿ ವೈಯಕ್ತಿಕ ಹಣಕಾಸು ಅನ್ನೋದು ವ್ಯಕ್ತಿಯ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದರೆ, ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದೆ. ವೈಯಕ್ತಿಕ ಹಣಕಾಸು ಆದಾಯ ಅಂದಾಜಿಸಿ ವೆಚ್ಚ ಮಾಡಿದರೆ, ಸಾರ್ವಜನಿಕ ಹಣಕಾಸು ವೆಚ್ಚ ಅಂದಾಜು ಮಾಡಿ ಆದಾಯವನ್ನು ಹೊಂದಾಣಿಕೆ ಮಾಡ್ತಾರೆ. ವೈಯಕ್ತಿಕ ಹಣಕಾಸು ಗೌಪ್ಯವಾಗಿಡ್ತಾರೆ, ಸಾರ್ವಜನಿಕ ಹಣಕಾಸು ಶಾಸನ ಸಭೆ, ಚರ್ಚೆ, ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ವೈಯಕ್ತಿಕ ಹಣಕಾಸಿನಲ್ಲಿ ಉಳಿತಾಯದಿಂದ ಕುಟುಂಬಗಳ ಒಂದು ಪ್ರಗತಿಗೆ ಪೂರಕವಾಗ್ತದೆ. ಇನ್ನು ಸಾರ್ವಜನಿಕ ಹಣಕಾಸು ಆದಾಯಕ್ಕಿಂತ ಅಧಿಕ ಹಣದ ವೆಚ್ಚ ಪ್ರಗತಿಗೆ ಪೂರಕ ಅಂತಕ್ಕದ್ದನ್ನು ಬರೀರಿ. ಇನ್ನು 4 ಮಾರ್ಕಲ್ಲಿ ನಿಮಗೆ 2ನೇ ಮಹಾಯುದ್ಧದ ಕಾರಣಗಳು ಅಂತ ಕೇಳಿದರು. ಎಸ್, ಇಲ್ಲಿ ಮೊದಲ ಮಹಾಯುದ್ಧದ ಸೋಲು ಬರ್ತದೆ, ಅವಮಾನಕರ ಒಪ್ಪಂದಗಳಾಗ್ತವೆ, ರಾಷ್ಟ್ರೀಯವಾದದ ಉಗ್ರತೆ ಆಗ್ತದೆ, ಉಗ್ರ ರಾಷ್ಟ್ರೀಯತೆ ಬೆಳವಣಿಗೆ, ಕೈಗಾರಿಕೋದ್ಯಮಿಗಳಿಂದ ಧನ ಸಹಾಯ,
ಸೇಡು ಮತ್ತು ದುರಭಿಮಾನದ ಚಳುವಳಿ, ಸರ್ವಾಧಿಕಾರದ ಬೆಳವಣಿಗೆ, 2 ಶತ್ರುಬಣಗಳ ಉದಯ, ರಾಷ್ಟ್ರಸಂಘದ ವಿಫಲತೆ, ಪೋಲೆಂಡ್ ಮೇಲೆ ಜರ್ಮನಿ ದಾಳಿ ಅಂತಕ್ಕಂಥ ಅಂಶವನ್ನು ಬರೀರಿ. ಇನ್ನು ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರಚನೆ ನೋಡಿ, ಇದು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳನ್ನೊಳಗೊಂಡ ಒಂದು ಅಂಗಸಂಸ್ಥೆ. ಪ್ರತಿ ಸದಸ್ಯ ರಾಷ್ಟ್ರ 5 ಸದಸ್ಯರನ್ನು ಕಳಿಸ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ ಒಂದೇ ಮತ. ಒಬ್ಬ ಅಧ್ಯಕ್ಷ, 17 ಉಪಾಧ್ಯಕ್ಷರಿರ್ತಾರೆ. 7 ಸ್ಥಾಯಿ ಸಮಿತಿಗೆ ಅಧ್ಯಕ್ಷರನ್ನು ನೇಮಕವನ್ನು ಮಾಡ್ತಾರೆ. ಇನ್ನು ಕಾರ್ಯಗಳಲ್ಲಿ ಏನಿದೆ ಅಂದರೆ, ಸೆಪ್ಟೆಂಬರ್ನಿಂದ ಡಿಸೆಂಬರ್ ಮಧ್ಯದವರೆಗೆ ಅಧಿವೇಶನ ಜರುಗ್ತದೆ. ವಾರ್ಷಿಕ ಆಯವ್ಯಯಕ್ಕೆ ಅನುಮೋದನೆ ಕೊಡ್ತಾರೆ. ಪ್ರಮುಖ ನಿರ್ಧಾರಕ್ಕೆ 2/3 ಸದಸ್ಯರು ಒಪ್ಪಿಗೆ ಬೇಕು. ಜಾಗತಿಕ ಸಂಸತ್ತಾಗಿ ಕೆಲಸ ಮಾಡ್ತದೆ. ತುರ್ತು ವಿಷಯಕ್ಕೆ ವಿಶೇಷ ಅಧಿವೇಶನ ನಡೀತದ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯಲ್ಲಿ ನಿಮಗೆ ಮುಖ್ಯವಾಗಿ ಏನು ಮಾಡಿದ್ದಾರೆ, ಭಾರತದ ಹೆಬ್ಬಾಗಿಲು ಅಂದರೆ ನಿಮಗೆ ಗೊತ್ತಿರ್ಬೋದು ಮುಂಬೈ. ಸೊ ಅದನ್ನು ಗುರುತಿಸಬೇಕಾಗಿತ್ತು. ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಈ ತನಾಗಿರ್ತಕ್ಕಂಥವುಗಳನ್ನು ನೀವೇನು ಮಾಡಬೇಕಾಗಿತ್ತು, ಮ್ಯಾಪನ್ನು ಡ್ರಾ ಮಾಡಿ ಗುರುತಿಸ್ತಕ್ಕಂಥ ಕೆಲಸವನ್ನು ಆಗಬೇಕಿತ್ತು. ಇಷ್ಟಿತ್ತು ಸಮಾಜ ವಿಜ್ಞಾನದಲ್ಲಿ ವಿಡಿಯೋ ಅಂತ ಹೇಳ್ತಾ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಎಲ್ಲ ವಿಷಯಗಳಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಪರೀಕ್ಷೆಗೆ ರಿಪೀಟ್ ಅಂತೂ ಆಗೇ ಆಗ್ತಾವೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ. ಸೊ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ PDF ವರ್ಕಿಂಗ್ PDF ಗಳನ್ನು ಕೊಡ್ತಾರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.